ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಂದಿನಿ ಶ್ರೀಕಾಂತ್. ಇವತ್ತು ಮೊಟ್ಟೆ ಕೋಳಿ ಸಾಂಬಾರನ್ನ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋಗಳು ಬೇಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ಮೊಟ್ಟೆ ಕೋಳಿ ಸಾಂಬಾರು ಯಾರಿಗೆ ತಾನೇ ಇಷ್ಟ ಆಗಲ್ಲ. ಆಹಾ, ಈ ಚಳಿಗೊತ್ತು ನಾಟಿ ಕೋಳಿ ಸಾರು ಥರ ಮೊಟ್ಟೆ ಕೋಳಿ ಸಾಂಬಾರು ಮಾಡಿಕೊಂಡು ತಿಂತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತಲ್ಲ. ತುಂಬ ಟೇಸ್ಟ್ ಕೂಡ ಹಾಗೆ ಇರುತ್ತೆ, ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಬೇಕಾದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ, ಈಸಿಯಾಗಿ ಮಾಡ್ಕೋಬೋದು ಇದನ್ನು. ಏನು ಒಬ್ಬೊಬ್ರು ಹಂಗೆ ಅಂದ್ಕೊಳ್ತಾರೆ, ಅಯ್ಯೋ ಯಾರು ಮಾಡ್ತಾರೆ ಇದನ್ನು ಹಾಗೆ ಅಂತ ಅಂದ್ಕೊಂಡು ಒಮ್ಮೆ ಟ್ರೈ ಮಾಡಿ. ಸಾಂಬಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಇದು ಊರ ಕಡೆ ಎಲ್ಲ ನಾವು ಮಾಡ್ತಿದ್ವಿ ಇದನ್ನು. ಇಲ್ಲಿ ನನ್ನ ಹಸ್ಬೆಂಡ್ ಮನೇಲಿ ಇದನ್ನು ತಿನ್ನಲ್ಲ ಅವರು. ನನಗೆ ತುಂಬ ಇಷ್ಟ ಇದು ಮೊಟ್ಟೆ ಕೋಳಿ, ಅದಕ್ಕೆ ತರಿಸಿ ಇವತ್ತು ಮಾಡಿದ್ದೀನಿ. ತುಂಬ ವರ್ಷಗಳೇ ಆಗಿತ್ತು ಇದನ್ನು ತಿಂದು. ಹಾಗಾಗಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಬೇಕಾದರೆ ಬನ್ನಿ ರೆಸಿಪಿನ ಶುರು ಮಾಡೋಣ. ಮೊಟ್ಟೆ ಕೋಳಿನ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ. ನಾನು ಅದನ್ನು ತೊಳ್ಕೊಂಡು ನೀಟಾಗಿ ಎತ್ತಿಟ್ಟಿಟ್ಕೊಳ್ಳೋಣ ಅಂತ ಇದನ್ನು ನಾನು ಇದು ಮಾಡ್ಕೊಳ್ತಾ ಇದ್ದೀನಿ, ತೆಗಿತಾ ಇದ್ದೀನಿ. ತೆಗೆದು ಒಂದು ಬೌಲ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಮೀಡಿಯಮ್ ಸೈಜಲ್ಲಿ ಪೀಸ್ಗಳನ್ನ ಕಟ್ ಮಾಡಿಸಿ ಮೊದಲೇ ತೊಗೊಂಡು ಬಂದಿದ್ದೀವಿ. ಹಾಗಾಗಿ ಏನು ಅದನ್ನು ಇದು ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡ್ರೆ ಮುಗೀತು. ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ಇದ್ರ ಜೊತೆಗೆ ಮೊಟ್ಟೆನೂ ಕೂಡ ಇದೆ, ಅದು ಕೂಡ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಸಾಂಬಾರಿಗೆ ಇದನ್ನು ಹಾಕಿದ್ರೆ ಸಾಕು. ಮೊದಲೇ ಹಾಕಿದ್ರೆ ಅದು ಒಗ್ಗರಣೆಲೆ ಹಾಕೋದ್ರಿಂದ ಬೇಗ ಹಾಳಾಗುತ್ತೆ ಅಂತ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ನೋಡ್ತಾ ಇರ್ಬೋದು ನೀವು, ಮೊಟ್ಟೆ ಎಲ್ಲ ಇದ್ದಿದೆ, ಇದೆಲ್ಲ ಸಪ್ರೇಟಾಗಿ ನಾನು ಎತ್ತಿಟ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಚಿಕನ್ ಎಲ್ಲ ವಾಶ್ ಮಾಡಿಕೊಂಡು ಬಂದೆ. ಈಗ ಇದಕ್ಕೆ ನಾನು ಸಾಂಬಾರು ಪುಡಿ ಇರುತ್ತಲ್ಲ ಮನೆಯಲ್ಲಿ, 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈ ಥರ ಹಾಕೋದ್ರಿಂದ ನೀಟಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ. ಹಾಗಾಗಿ ನಾನು ಮೊದಲೇ ಇದನ್ನು ಒಂದು ಸ್ವಲ್ಪ ಕಲಸಿ ಏನು ಅದನ್ನು ವೆಯ್ಟ್ ಮಾಡೋ ಅವಶ್ಯಕತೆ ಇರೋಲ್ಲ. ಏನು ಮ್ಯಾಗ್ನೆಟ್ ಮಾಡಿ ಸ್ವಲ್ಪ ಹೊತ್ತು ಇರಬೇಕು ಅಂತ ಏನಿಲ್ಲ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಒಮ್ಮೆ ಟ್ರೈ ಮಾಡಿ. ಅದಕ್ಕೆ ನೀಟಾಗಿ ಖಾರ ಉಪ್ಪೆಲ್ಲ ಇಡೋದಕ್ಕೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಉಪ್ಪನ್ನು ಆ್ಯಡ್ ಮಾಡಿರೋದು ನಿಮಗೆ ಅದು ಸ್ಕಿಪ್ ಆಗಿದೆ, ಹಾಗಾಗಿ ಹೇಳ್ತಾ ಇರೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಖಾರ ಉಪ್ಪು ಹಿಡಿಯುತ್ತೆ. ಒಮ್ಮೆ ಟ್ರೈ ಮಾಡಿ. ಬೇಕಾದರೆ ಈ ಥರ ಎಲ್ಲ ನಮ್ಮ ಅಜ್ಜಿ ಇದ್ದಿರು ಈ ಥರ ಎಲ್ಲ ಮಾಡಿ ಇಡ್ತಾಯಿದ್ರು. ಇದಕ್ಕೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ತಾರೆ. ನಾನು ಎಣ್ಣೆ ಯೂಸ್ ಮಾಡಿಲ್ಲ. ಮತ್ತು ಉಪ್ಪು ಮತ್ತು ಸಾಂಬಾರು ಪುಡಿನ ಯೂಸ್ ಮಾಡಿ ಕಲಸಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆನ ಬಿಟ್ಕೊಂಡ್ರೆ ಸಾಕು. ಯಾಕೆ ಅಂದರೆ ಅದರಲ್ಲೇ ಎಣ್ಣೆನಂಶ ಜಾಸ್ತಿ ಇರುತ್ತೆ ಚಿಕನಲ್ಲಿ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ, ಜಾಸ್ತಿ ನುಣ್ಣಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಬೇಕಾದ್ರೆ ಕುಟ್ಟಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ. ಇಲ್ಲಾಂದರೆ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ತರ್ತರಿಯಾಗಿದ್ರೇ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ. ಈಗ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ನಾನು ನೀಟಾಗಿ ಅದನ್ನು ಸ್ವಲ್ಪ ಇದಕ್ಕೆ ಬ್ರೌನ್ ಕಲರ್ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಅದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ಈಗ ನಾನು ಇದನ್ನ ರೆಡಿ ಮಾಡ್ಕೊಂಡಿದ್ನಲ್ಲ ಚಿಕನ್ನು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಡೋಣ ಸ್ವಲ್ಪ ಹೊತ್ತು. ಮತ್ತು ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಡೋಣ. ಏಕೆಂದರೆ ಅದು ನೀರಿನ ಅಂಶ ಎಲ್ಲ ಹೊರಗಡೆ ಬಂದು ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ, ಹಾಗಾಗಿ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಬಿಡೋಣ. ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಮೇಲೆ ಬಂದಿದೆ. ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ. ನೀಟಾಗಿ ನೀರೆಲ್ಲ ಅದರದ್ದು ಹೋಗಿದೆ, ಎಣ್ಣೆ ಎಲ್ಲ ಸ್ವಲ್ಪ ಇದಾಗ್ತಾಯಿದೆ. ಈಗ ಸ್ವಲ್ಪ ನಾನು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗಲೇ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ರುಚಿಗೆ ನೋಡಿಕೊಂಡು ನೀವು ಹಾಕ್ಕೋಬೇಕು, ಯಾಕೆಂದರೆ ಇದು ಉಪ್ಪು ಖಾರ ಹಿಡಿದ್ರೇ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತಾ ಇರೋದು. ನೋಡ್ತಾ ಇರ್ಬೋದು. ಇವಾಗ ನಾನು ಇದಕ್ಕೆ ಬಿಸಿನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ವಿಷಲ್ ಹೊಡೆಸಲೇಬೇಕು, ಯಾಕೆಂದರೆ ತುಂಬ ಬೆತ್ತು ಬೇಯಿಸ್ಬೇಕಾಗುತ್ತಲ್ಲ, ಹಾಗಾಗಿ ಕುಕ್ಕರ್ಗೆ ಹಾಕಿ ವಿಷಲ್ ಹೊಡೆಸಿದ್ರೇ ಇದು ಬೇಗ ಬೇಯುತ್ತೆ. ಹಾಗಾಗಿ ಈಗ ನಾನು ಅದು ಮುಳುಗೋವಷ್ಟು ಚಿಕನ್ ಮುಳುಗೋವಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ತಿರುಗಿಸಿ ಇವಾಗ ಒಂದು 3ರಿಂದ 4 ವಿಷಲ್ನ ನಾನು ತೆಗೊಳ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಒಂದು ಲಿಡ್ನ ಕ್ಲೋಸ್ ಮಾಡಿ ನಾನು ಮುಚ್ಚಿದ್ದೀನಿ. ಒಂದು 3 ವಿಷಲ್ನ ಇದು ಮಾಡೋಕ್ಕೆ ಬಿಟ್ಟಿದ್ದೀನಿ. ಮತ್ತು ನೆಕ್ಸ್ಟು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಬೇಕಪ್ಪ ಅಂತಂದರೆ ನೋಡ್ತಾ ಇರ್ಬೋದು, ನಾನು ಇಷ್ಟನ್ನು ಇಟ್ಕೊಂಡಿದ್ದೀನಿ. ಚಕ್ಕೆ, ಕಡಲೆ ಮತ್ತು ಶುಂಠಿ, ಒಂದು 4ರಿಂದ 5 ಲವಂಗ ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಣಸು, ಒಂದು 3ರಿಂದ 4 ಏಲಕ್ಕಿ ಮತ್ತು ಟೊಮೊಟೊ ಇಷ್ಟನ್ನು ಎಣ್ಣೆಗೆ ಹಾಕ್ಕೊಂಡು ನಾನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋಲ್ಲ, ಸ್ವಲ್ಪ ಹಿಂಗೆ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಒಂದು ಸ್ವಲ್ಪ ಹೋದರೆ ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಒಬ್ಬೊಬ್ಬರು ಹಾಗೆ ಹಾಕ್ತಾರೆ. ಬಟ್ ಈ ಥರ ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಎಲ್ಲದನ್ನೂ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಆಯಿತು. ಇದು ತಣ್ಣಗಾದಮೇಲೆ ಇಷ್ಟನ್ನು ಹಾಕಿ ಒಂದು ಮಿಕ್ಸಿ ಜಾರಿಗೆ ನಾವು ರೆಡಿ ಮಾಡ್ಕೊಳ್ಳೋಣ. ಈಗ ಆಗಿದೆ, ಇದು ಸ್ವಲ್ಪ ಮಿಕ್ಸ್ ಆಗಿದೆ. ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದು ಒಂದು ಸ್ವಲ್ಪ ಕೊತ್ತಂಬರಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಸ್ಕಿಪ್ ಆಗಿದೆ, ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ವಿಷಲ್ ಆಗಿದೆ, ಇದ್ರದ್ದು ಕುಕ್ಕರು ಕೂಡ ಆಗಿದೆ. ಈಗ ನಾನು ಅದು ಮುಚ್ಚಳನ್ನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಂತ. ಈಗ ಇದಕ್ಕೆ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾನು ರುಬ್ಕೊಂಡಿದ್ನಲ್ಲ ಆ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಮನೇಲಿ ಇರುತ್ತಲ್ಲ ಸಾಂಬಾರು ಪುಡಿ, ಅದನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ಹಾಕಿದ್ವಲ್ಲ ಸಾಂಬಾರು ಪುಡಿ, ನೋಡಿಕೊಂಡು ಇವಾಗ ನಾವು ಹಾಕ್ಕೋಬೇಕಾಗುತ್ತೆ. ಈಗ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಇದಕ್ಕೆ ಮಿಕ್ಸ್ ಕೊಟ್ಟು ನೀಟಾಗಿ ಕುದಿಯೋಕ್ಕೆ ಬಿಡೋಣ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅಂತೂ. ನಮ್ಮ ಮನೇಲಿ ಎಲ್ಲರೂ ಇದನ್ನು ಸಾಂಬಾರಿಗೋಸ್ಕರನೇ ತೊಗೊಂಬರ್ತೀವಿ, ಯಾಕೆಂದರೆ ಟೇಸ್ಟು ಸಖತ್ತಾಗಿರುತ್ತೆ ಸಾಂಬಾರು, ಚೆನ್ನಾಗಿರುತ್ತೆ ಸಾಂಬಾರು. ಹಾಗಾಗಿ ನಾವು ಇದನ್ನು ಜಾಸ್ತಿ ತೊಗೊಂಬರ್ತಿದ್ವಿ, ಊರ ಕಡೆ ಇದನ್ನೇ ಮಾಡ್ತಿದ್ವಿ. ನೋಡ್ತಾ ಇರ್ಬೋದು ಇವಾಗ ಇದು ಮೊಟ್ಟೆ ಹಾಕಿರೋದು ನಿಮಗೆ ಸ್ಕಿಪ್ ಆಗಿದೆ ತೋರಿಸೋಣ. ಮಸಾಲೆ ಹಾಕ್ತೀವಲ್ಲ ನಾವು, ಆವಾಗಲೇ ನಾವು ಮೊಟ್ಟೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ, ಅದಕ್ಕೆ ಹಾಕೋಬೇಕು. ಯಾಕೆ ಅಂದರೆ ಕಲಸೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡು ಅದನ್ನು ನಾವು ವಿಷಲ್ ಹೊಡೆಸ್ಕೊಳ್ತೀವಲ್ಲ, ಈಗ ಹಾಗಾದರೂ ಹಾಕೋಬೋದು, ಅಥವಾ ಈ ಥರ ಮಸಾಲೆ ಎಲ್ಲ ಹುಯ್ಬೇಕಾದ್ರೂ ಹಾಕ್ಕೋಬೋದು. ಅದನ್ನು ಮೊದಲೇ ಹಾಕೋದ್ರಿಂದ ಮೊಟ್ಟೆ ಎಲ್ಲ ಒಡೆದೋಗುತ್ತೆ. ಹಾಗಾಗಿ ಈಗ ನೋಡ್ತಾ ಇರ್ಬೋದು, ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಕೊತ ಅಂತ ಬೇಯ್ತಾ ಇದೆ. ರೆಡಿಯಾಗಿದೆ ಇವಾಗ ಚಿಕನ್ ಸಾಂಬಾರು. ಇವಾಗ ಸರ್ವ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.